ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಕೊಂಡು ಮೇಲ್ನೋಟಕ್ಕೆ ಒಂದ್ ಹನಿ ಪ್ರೀತಿಯಷ್ಟು ಇಲ್ಲ ಅನ್ನೋ ನಡ್ಕೋತಿಯಲ್ಲ. ಯಾಕೆ ಯಾಕೆ ಒಳೊಳಗೆ ಇಷ್ಟೊಂದು ಕೊರಗ್ತಿದ್ಯಾ? ಯಾಕೆ ಅಂದ್ರೆ ಸಮುದ್ರದಲ್ಲಿ ಶಾಂತಿ ಸಿಗಕ್ಕಿಲ್ಲ. ಕ್ಷಣ ಕ್ಷಣಕ್ಕೂ ಅಲ್ಲಿ ಅಪಾಯ ಜಾಸ್ತಿನೇ ಇರತ್ತೆ. ಹಾಗಂತ ಯಾಕೆ ಅನ್ಕೋತೀಯ ಮೈನಾ? ಒಂದೇ ಒಂದ್ಸಲ ನಿನ್ ಪ್ರಾಬ್ಲಮ್ನ ಧ್ರುವನ್ ಹತ್ರ ಹೇಳ್ಕೊ, ಅವನೇ ಎಲ್ಲ ಸಾಲ್ವ್ ಮಾಡ್ತಾನೆ. ಅವ್ರೇನೋ ನನ್ನ ಸಮಸ್ಯೆನ ಬಗೆಹರಿಸ್ಬೋದು, ಆದ್ರೆ ಆ ಕ್ಷಣದಿಂದ ಅವ್ರ ಜೀವನದಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಯ್ತದೆ. ಅಲ್ಲ, ಅದ್ನೆಲ್ಲ ನೋಡಿ ನಾನು ಹೇಗ್ ಬದುಕ್ಲಿ? ಇಲ್ಲ ಇಲ್ಲ, ನನ್ ಧ್ರುವ ಅವರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ನನ್ ಸಮಸ್ಯೆನ ಅವ್ರ ತಲೆ ಕಟ್ಟಿ ಅವ್ರ ನೆಮ್ಮದಿನ ಹಾಳು ಮಾಡಕ್ಕೆ ನನಗಿಷ್ಟ ಇಲ್ಲ. ಸರಿ ಸರ್ಸು, ತುಳಸಿ, ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಅಲ್ಲ ಮಾವ, ಇವಾಗ ತಾನೇ ಹುಷಾರಾಗಿದ್ರ, ಇನ್ನೊಂದಿನ ರಜೆ ತಗೋಬೋದಿತ್ತಲ್ವಾ? ಬೇಡ ತುಳಸಿ, ಮನೇಲಿದ್ರೆ ತಲೆ ಕೆಟ್ಟ ಹೋಗುತ್ತೆ. ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಪ್ರಶಾಂತವಾಗಾದ್ರೂ ಇರಬಹುದು. ಕೆಲ್ಸಕ್ಕೆ ಹೋದ್ರೆ ತಾನೇ ಮೈನನ್ ಮುಖ ನೋಡಕ್ಕಾಗದು, ಮನ್ಸಿಗೆ ನೆಮ್ಮದಿ ಸಿಗೋದು. ಸರ್ಸು, ಇವತ್ ಮೈನಾ ಊರ್ಗ್ ಹೋಗ್ತಾ ಇದ್ದಾಳೆ. ಗೊತ್ತಿಲ್ದೆ ಏನೇನೋ ಮಾತಾಡ್ಬೇಡ. ಬನ್ನಿ ಹೊರಡೋಣ, ಬನ್ನಿ. ತುಳಸಿ, ಅವ್ನ್ ಯಾರ ಮಾತು ಕೇಳಲ್ಲ. ನೀನ್ ಹೋಗಿ ಬ್ಯಾಗ್ ತಗೊಂಡ್ ಬಾಮ, ನಾವ್ ಮಾರ್ಕೆಟಿಗೆ ಹೋಗಿ ಬರೋಣ. ಸರಿ ಅತ್ತೆ. ಬಾಯ್ ಸರ್ಸು. ಮೈನಾ, ಇಲ್ಲೇಕ್ ನಿಲ್ಸಿದಿ? ಇಲ್ಲಿಂದಾನೇ ಧ್ರುವ ಅವ್ರನ್ನ ನೋಡೋಣ ಅಂತ. ಅಲ್ಲ ಮೈನಾ, ಅವನ್ನ ನೋಡ್ಬೇಕಂತ ಅಷ್ಟ್ ದೂರದಿಂದ ಬಂದಿದ್ಯಾ, ಈಗ ಇಲ್ಲೇ ನಿಂತ್ಕೊಂಡ್ ನೋಡ್ತೀನಿ ಅಂತೆಲ್ಲ. ಹೋಗ್ ಮಾತಾಡ್ಸ್ಕೊಂಡ್ ಬಾ. ಹೋಗು ಮೈನಾ, ಮಾತಾಡ್ಸ್ಕೊಂಬಾ. ಬೇಡ ಬೇಡ. ಬೇಡನಾ? ಎದಕ್ ಬೇಡ್ವಾ? ನಾನ್ ಧ್ರುವ ಅವ್ರ ಮುಖ ನೋಡ್ಬೇಕು, ನಂಗಷ್ಟೇ ಸಾಕು. ಅಲ್ಲಿಗೆ ಹೋಗಿ ಮಾತಾಡೋ ಧೈರ್ಯ ನನ್ಗಿಲ್ಲ. ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ ಧ್ರುವ. ಸಾಯೋ ಗಂಟ ನಿಮ್ ಜೊತೆ ಬದುಕೋ ಅದೃಷ್ಟ ನನಗಿಲ್ಲ. ಅದಕ್ಕೆ ಇದನ್ನ
ನಿಮ್ ನೆನ್ಪಗಂತ ಆದ್ರೂ ನಾನು ಇದನ್ನ ಇಟ್ಕೋತೀನಿ. ಹೇ ಮಮ್ಮ, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ದಾಳೆ? ಅಯ್ಯೋ, ನಂಗೂ ಏನೂ ಗೊತ್ತಾಗ್ತಿಲ್ಲವಾ.